ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಕಾನ್ಸೆಪ್ಟ್ ಏನು ಅಂದರೆ, ನಾನೆಲ್ಲೋ ನನ್ನ ಫ್ಯಾಮಿಲಿ ಜೊತೆ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಸೊ ಈ ವ್ಲಾಗ್ ಪೂರ್ತಿ ನೋಡಿದ್ರೆ ಯು ಕ್ಯಾನ್ ಗೆಟ್ ಟು ನೋ ವೇರ್ ಐ ಆಮ್ ಗೋಯಿಂಗ್. ನೋಡೋಣ, ವಾಚ್ ಟಿಲ್ ಎಂಡ್ ಗಾಯ್ಸ್. ಮತ್ತೆ ರೆಡಿಯಾಗಿ ಮನೆ ಬಿಡಬೇಕು. ಸೊ ಅವಾಗ ಕಂಟಿನ್ಯೂ ಮಾಡ್ತೀನಿ. ಹಲೋ ಗೈಸ್, ನಾನು ರೆಡಿ ಆಗಾಯಿತು. ಇವಾಗ ಸೊ ಮನೆ ಬಿಟ್ಬಿಟ್ಟು ನಿಮಗೆ ಅಲ್ಲೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಗೈಸ್, ಇವಾಗ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಸೊ ಗೈಸ್, ಬಸ್ ಹೊತ್ಕೊಂಡಾಯ್ತು. ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಹಂಗೋ ಹಿಂಗೋ ಬಸ್ಸಲ್ಲಿ ಒದ್ದಾಡಿ ಇಳ್ಕೊಂಡೆ. ಇವಾಗ ಅವ್ರ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಅವ್ರ ಮನೆಗೆ ಹೋಗಿದ ತಕ್ಷಣ ಏನು ಮಾಡ್ತಾ ಇದ್ದಾರೆ ಅವರೆಲ್ಲ ನೋಡೋಣ. ಈಚೆ ಹೋಗೋಕ್ಕೆ ಏನೇನು ರೆಡಿ ಮಾಡ್ಕೊತಾ ಇದ್ದಾರೆ ಅಂತ ನೋಡೋಣ. ಇವಾಗ ಮನೆಗೆ ಬಂದೆ, ಎಲ್ಲ ರೆಡಿ ಮಾಡ್ಕೋತವ್ರೆ ಹೋಗೋಕ್ಕೆ. ಹಾಯ್ ಮಾಡು. ಓಕೆ, ಎಲ್ಲ ಆದಮೇಲೆ ಮತ್ತೆ ಮಾಡ್ತೀವಿ ಗೈಸ್. ನಾನು ಡೈಲಾಗ್ ಹೇಳೋಷ್ಟಲ್ಲಿ ಇವರೇ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಗೈಸ್, ಏನು ಗೊತ್ತಾ, ನೀವು ಎಲ್ಲ ಕಡೆ ನೋಡಿರ್ತೀರ ಬದನೆಕಾಯಿ ಗಿಡನ. ಇಲ್ಲಿ ನಮ್ಮ ದೊಡ್ಡಮ್ಮ ಬದನೆಕಾಯಿ ಮರ ಬೆಳೆಸೋರು ನೋಡ್ತೀರಾ? ನೋಡಿ ನೋಡಿ ಎಷ್ಟು ಇಲ್ಲ ಅಂದ್ರೆ ಒಂದ್ಸತಿಗೆ ಎಷ್ಟು ಕೆಜಿ ಬಿಡುತ್ತೆ ದೊಡ್ಡಮ್ಮ? 1-2 ಕೆಜಿ ಬಿಡಲ್ವಾ ಬದನೆಕಾಯಿ? 1 ಕೆಜಿ ಬದನೆಕಾಯಿ ಬರುತ್ತೆ. ತಿಂಗ್ಳಿಗೆ ಎಷ್ಟು ಕೆಜಿ ಬರುತ್ತೆ? ತಿಂಗ್ಳಿಗೆ 5 ಕೆಜಿ ಬರುತ್ತಾ? ನನಗೆ 150 ರೂಪೀಸ್ ಕೊಡ್ತಾರೆ ತಿಂಡಿ ತಿನ್ನಕ್ಕೆ. ಐಸ್ ನೋಡಿ, ಶಾಪಿಂಗ್ ಮಾಡ್ತವ್ರೆ. ತುಂಬ ನಾಚಿಕೆ ಅಂತೆ. ತುಂಬ ಸುಂದರವಾಗಿರೋ ಫೇಸ್ನ ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ನನ್ನ ಇಯರಿಂಗ್ಸ್ ವೆಯ್ಟ್ ಬೇರೆ ನೋಡ್ತವ್ರೆ. ವೆಯ್ಟ್ ನಾನು ಹಾಕ್ಬಿಡ. ಗೈಸ್ ನೋಡಿ ಎಷ್ಟು ಕೆಜಿ ಇದ್ದಾಳೆ ನೋಡಿ. 55 ಕೆಜಿ ಫಿಗರು. ಗೈಸ್, ಇನ್ನೂ ರೆಡಿ ಆಗಿಲ್ಲ ನೋಡಿ, ಇನ್ನೂ ನೈಟ್ ಇಲ್ಲೇ ಅವರೇ. ಈ ಆಂಟಿದಿರ್ನ ಎಲ್ಲಾದರೂ ಕರ್ಕೊಂಡೋದ್ರೆ ಇದೆ ಕಷ್ಟ. ಬರೀ ಅಡುಗೆ ಮನೆ ಕ್ಲೀನ್ ಮಾಡೋದು, ಅದು ಇದು ಹುಡ್ಕೋದು. ಇವರು ರೆಡಿ ಆದರು. ಅಯ್ಯೋ ದೇವ್ರೆ, ಏನ್ ಗೊತ್ತಾ, ನಾನು ಬ್ಲಾಟ್ ಮಾಡಿದ ತಕ್ಷಣ ಮಾತಾಡಲ್ಲ ಇಬ್ರು. ಹಿಂಗ್ ಮಾಡ್ತಾರೆ, ಅದೇನೋ ಗೊತ್ತಿಲ್ಲ. ಓಕೆ ಗೈಸ್, ನಾನು ವಿಡಿಯೋ ಸ್ಟಾಪ್ ಮಾಡೋದಂಗೆ ಅವ್ರು ಮಾತಾಡಲ್ಲ. ಓಕೆ, ಅವ್ರಿಗೆ ಹೆಂಗೆ ಡಿಸ್ಟರ್ಬ್ ಮಾಡೋದು. ಓಕೆ, ಆಮೇಲೆ ಸಿಗ್ತೀನಿ. ಗೈಸ್, ಈಚೆ ಕಡೆ ಊಟ ಮಾಡಬಾರ್ದು ನೈಟು ಅಂದ್ಬಿಟ್ಟು ಮನೇಲಿ ಅಡುಗೆ ಮಾಡ್ತಾವ್ರೆ ನಮ್ಮ ದೊಡ್ಡಮ್ಮನವರು. ಏನು ಅಡುಗೆ ಮಾಡ್ತಾಯಿದ್ದೀರಾ? ಮತ್ತೆ ಗೈಸ್, ಇವ್ರು ಅಡುಗೆ ಮಾಡಿ ಇವ್ರ ಮನೆ ಬಿಡೋಷ್ಟರಲ್ಲಿ ಆಗುತ್ತೆ ಟೈಮು. ನೋಡೋಣ, ಬಸ್ ಸಿಕ್ಕಿಲ್ಲ ಅಂದರೆ ಮತ್ತೆ ಇವ್ರನ್ನ ಹೇಳ್ಕೊಂಬರೋದೆ. ಗೈಸ್, ನಮ್ಮ ದೊಡ್ಡಮ್ಮ ಎಂಥ ದೊಡ್ಡ ಕುಕ್ಕ ಅಂದರೆ, ನಾನು ಏನೇನು ಅಡುಗೆ ಮಾಡ್ತೀನೋ ಅದೆಲ್ಲ ಅವರಿಂದಲೇ ಕೇಳ್ತಿರೋದು. ನಾನು ಇಲ್ಲಿಗೆ ಬಂದರೆ ಅಲ್ಗೋಗ್ತಾರೆ, ಅಲ್ಗೋದ್ರೆ ಇಲ್ಲಿಗೆ ಬರ್ತಾರೆ. ಓ ಗೈಸ್ ನೋಡಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಂಗೆ ಗೊತ್ತಿಲ್ಲ ಇವ್ರು ಯಾವಾಗ ಬರ್ತಾರೆ ಅಂತ. ನಾನು ಬಂದು 4 ಅವರ್ ಆಯ್ತು, ಇನ್ನು ಯಾರು ರೆಡಿ ಆಗಿಲ್ಲ. ನಾನೇ ಬೇಗ 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 ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟೆ. ಗೈಸ್, ಫೈನಲಿ ವಿ ಆರ್ ಲೀವಿಂಗ್ ಹೋಮ್. ಮನೆಗೆ ಹೋಗ್ತಾ ಇದ್ದೀವಿ. ರೆಡಿ ಆದ್ವಿ. ಇವಾಗ ಎಷ್ಟು ಟೈಮ್? 7:42 ಆಗಿದೆ ಗೈಸ್. ಇವಾಗ ಮನೆ ಬಿಡ್ತಾ ಇದೀವಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಬಸ್ ಸಿಗುತ್ತೆ ಅಂತ. ಅವ್ರು ನೋಡಿ ದೇವ್ರ ಭಕ್ತರು. ಹೋಗ್ತಾರೆ.
ಹೋಗ್ತಾ ಇದ್ದೀವಿ. ಅವರ್ ಲಗೇಜ್ ಇಸ್ ಸಿಂಪಲ್ ಆ್ಯಂಡ್ weightless. Guys, just waiting for bus. So going to Majestic ಬಸ್ ಅನ್ಕೊಂಡಿದ್ದೀವಿ ಇವಾಗ. ನೋಡೋಣ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ ಎಷ್ಟೊತ್ತಿಗೆ ಸಿಗುತ್ತೆ ಏನು ಅಂತ. ಇವರೇ ನಮ್ಮ ದೊಡ್ಡಪ್ಪ. ಹಾಯ್ ಮಾಡಿ ದೊಡ್ಡಪ್ಪ. ಮೆಜೆಸ್ಟಿಕ್ ಬಸ್ ಸ್ಟಾಪ್. ಇವಾಗ ನಾವು BMTC ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ರು. ಸೊ ಇವಾಗ KSRTC ಬಸ್ ಸ್ಟಾಪಿಂಗ್ ಮಾಡ್ಕೊಂಡು ಹೋಗ್ಬೇಕು. ಆಗ್ತಾ ಇಲ್ಲ ನೋಡಿ. ಫ್ರೂಟ್ಸ್ ಮಾರ್ಕೆಟ್. ಸೊ ಒಂದು ಸ್ವಲ್ಪ ಖಾಲಿ ಇದು ಹೋಗ್ಬಿಡೋಣ ಗೈಸ್. ನಾನು ಒಬ್ಬಳನ್ನೇ ಬಸ್ ಸ್ಟಾಪಲ್ಲಿ ಇಲ್ಲಿ ಹೋಗ್ಬಿಟ್ಟವ್ರೆ. ನಂಗೆ ಗಾಡಿ ಗೊತ್ತಾಗ್ತಿಲ್ಲ ಗೈಸ್. ಎಲ್ಲರೂ ರೆಸ್ಟ್ ರೂಮ್ ಹೋಗಿದ್ದಾರೆ. ಸೊ ಐ ಆಮ್ ವೇಟಿಂಗ್ ಹಿಯರ್. ಲಗೇಜ್ ನೋಡ್ಕೊಳ್ಳೋಕ್ಕೆ ಕೊಟ್ಬಿಡೋಗಿದೆ ಗೈಸ್. ಮೆಜೆಸ್ಟಿಕ್ ಅನ್ನೋದು ಎಷ್ಟು ಭಯಂಕರ ಆಗುತ್ತಾ. ನೈಟ್ ಹೊತ್ತಂತೂ ಗರ್ಲ್ಸ್ ಎಲ್ಲ ಒಬ್ಬರೇ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಲೈಕ್ ಎಲ್ಲೂ ಓಡಾಡ್ತಿರೋ ಹುಡುಗಿರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಜನಗಳು ಯಾರು ಇರ್ತಾರೆ ನಂಬಕ್ಕೆ ಆಗಲ್ಲ. ಅದಕ್ಕೆ ಒಬ್ಬರೇ ಬರಬೇಕಂದ್ರೆ ಎಲ್ಲ ಗೊತ್ತಿದೆ ಗೈಸ್. ಫೈನಲಿ ನಾವು ಹೋಗ್ತಾ ಇರೋ ಜಾಗಕ್ಕೆ ಬಸ್ ಸಿಕ್ಕೈತೆ. ನೋಡಪ್ಪ, ನಾವು ಹೋಗ್ತಾ ಇದೀವಲ್ಲ, ಹೆಂಗ್ ಅನ್ಸ್ತಾ ಇದೆ ನಿಮಗೆ? ನೋಡಿ ನಮ್ ದೊಡ್ಡಪ್ಪ ನನ್ನ ಬ್ಲಾಗ್ ನೋಡ್ತವ್ರೆ. ದೊಡ್ಡಪ್ಪ ಏನು ಹೇಳ್ತೀರಾ ಇದ್ರ ಬಗ್ಗೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ದೊಡ್ಡಪ್ಪ. ನೋಡಿ ನಮ್ಮ ದೊಡ್ಡಪ್ಪ ಎಷ್ಟು ಸಪೋರ್ಟ್ ಮಾಡ್ತಾವ್ರೆ ನನಗೆ. ವಿಡಿಯೋ ಮಾಡು ಮಾಡೋಲ್ಲ. ಥ್ಯಾಂಕ್ ಯು ದೊಡ್ಡಪ್ಪ. ಗೈಸ್, ನನ್ನ ಬ್ಲಾಗ್ನ ಇಷ್ಟು ಮಾಡ್ತಾ ಇದ್ದೀನಿ. ನಾನು ಎಲ್ಲೋ ಪ್ಲೀಸ್ ವಾಚ್